ಮದ್ದೇರಿ ಪಂಚಾಯಿತಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾದ ರಂಗಮಂದಿರದಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಮತ್ತು ಕೃಷಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರ 23-24ನೇ ಸಮಾರೋಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಶಿಬಿರದಲ್ಲಿ ಸಾಧನೆ ಮಾಡಿ ತೋರಿಸಿದ ರೈತರ ಪರ ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಬದುಕು ಜೀವನದ ಆಧಾರಿತ ಯಾವ ರೀತಿಯ ಎಂಬುದರ ಬಗ್ಗೆ ವಿದ್ಯಾದಾನ ಮಹಾದಾನ ಎಂಬ ಗಾದೆಯಂತೆ ಮದ್ದೇರಿ ಗ್ರಾಮದಲ್ಲಿ ಪ್ರತಿ ಮನೆಯಲ್ಲಿ ಯಾವ ರೀತಿ ಸಾಧನೆ ಜೀವನದ ಬಗ್ಗೆ ಸುರಕ್ಷಿತ ಸಲಹೆಗಳನ್ನು ವಿದ್ಯಾರ್ಥಿಗಳ ಸಾಧನೆ ಮರೆಯಲಾರದ ಈ ದಿನ ಕಾರ್ಯಕ್ರಮದ ಶಿಬಿರದಲ್ಲಿ ಸಹಕರಿಸಿದ ಗೌರವಾನ್ವಿತ ಉದ್ಘಾಟಕರು ಡಾಕ್ಟರ್ ಶ್ರೀ ರಾಮಚಂದ್ರ ಗುರ್ಜಿರವರು ಹಾಗೂ ಜನರ ವಿಶ್ವಾಸ ಪಡೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟೇಶ್ ರವರು ಸಹಾಯಕ ಕೃಷಿ ನಿರ್ದೇಶಕರು ಕೋಲಾರ ಎಚ್ಎಂ ಮಹೇಶ್ ಬಾಬು ಹಾಗೂ ಡೀನಾ ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ್ ಡಾಕ್ಟರ್ ವೆಂಕಟೇಶಲು ಹಾಗೂ ಶಿಬಿರದ ಸಂಯೋಜಕರು ಪೋಟಪ್ಪ ಕೆ ಮತ್ತು ಶಿಬಿರದ ಸಹ ಸಂಯೋಜಕರು ಡಾಕ್ಟರ್ ನಂದಿನಿ ಬಿ ಹಿರಿಯ ಮುಖಂಡರು ಶ್ರೀನಿವಾಸಗೌಡ ಎಂಆರ್ ಎಸ್ಎಫ್ಎಸ್ಸಿಎಸ್ ಅಧ್ಯಕ್ಷರು ವೆಂಕಟರಾಮ್ ಮಂಜುನಾಥ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯುವ ಮುಖಂಡರು ಕೋಟೆ ಮುರಳಿ ಕಲಾವಿದ ಮುನಿರೆಡ್ಡಿ ವೆಂಕಟಾಚಲಪತಿ ರವಿಕುಮಾರ್ ಖ್ಯಾತ ವಕೀಲರು ಜಯರಾಮ್ ಡಾಕ್ಟರ್ ಆರ್ಕೆ ರಾಮಚಂದ್ರ ಡಾಕ್ಟರ್ ಶಿವಾನಂದ ಹುಂಗಾಲ ಟಿಸಿ ಶ್ರೀಧರ್ ಕೃಷಿ ಅಧಿಕಾರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಿಬಿ ರೇವಣ್ಣನವರು ಕಾರ್ಯದರ್ಶಿ ಎನ್ ವೆಂಕಟೇಶಪ್ಪ ಶ್ರೀಕಾಂತ್ ನಂಜುಂಡಗೌಡ ಶ್ರೀನಿವಾಸಲು ಪ್ರಕಾಶ್ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ಶ್ರೀ ರಾಮಚಂದ್ರ ಗುರ್ಜಿರವರು ಮಾತನಾಡಿ ಇಡೀ ಪ್ರಪಂಚದಲ್ಲಿ ಹೆಸರು ಪಡೆದ ರೈತರ ಪರ ಹಾಗೂ ಎಲ್ಲಾ ಜನಸಾಮಾನ್ಯರ ಆರೋಗ್ಯ ಹಿತದೃಷ್ಟಿಯಿಂದ ಕೃಷಿ ಜೀವನ ಹಾಗೂ ಎಲ್ಲಾ ಹಣ್ಣು ಹಂಪಲು ಜೀವನದ ರಾಗಿ ಭತ್ತ ನಾನಾ ರೀತಿಯ ತರಕಾರಿ ಬೆಳೆಯುವ ಹೆಸರು ಪಡೆದ ನಮ್ಮ ಭಾರತ ದೇಶ ಅಂತಹ ಇದರಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ವಿದ್ಯಾರ್ಥಿಗಳ ಗ್ರಾಮೀಣ ತೋಟಗಾರಿಕಾ ಸಮಾರೋಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮರೆಯಲಾರದ ದಿನ ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಿಕ್ಷಕರು ಮಾತನಾಡಿ ತೋಟಗಾರಿಕಾ ವಿಚಾರದಲ್ಲಿ ಈ ದಿನ ಕಾರ್ಯಕ್ರಮ ನಮ್ಮೆಲ್ಲರ ಹೆಮ್ಮೆಯ ಕೊಡುಗೆ. ಕೃಷಿ ಇಲ್ಲವೆಂದರೆ ಊಟ ಇಲ್ಲ. ಇದರ ಬಗ್ಗೆ ಸಾರಾಂಶ ನೀಡಿದ ಈ ದಿನ ಕಾರ್ಯಕ್ರಮದ ವಿದ್ಯಾರ್ಥಿಗಳ ಪ್ರತಿಯೊಬ್ಬರ ವ್ಯವಸಾಯ ಜೀವನ ಬಹಳ ಪ್ರಾಮುಖ್ಯತೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ವೆಂಕಟೇಶಲು ಅವರು ಮಾತನಾಡಿ ಈ ದಿನ ಸಮಾರೋಪ ಸಮಾರಂಭ ಹಾಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಮ್ಮ ಕಾಲೇಜಿನ ಪದವೀಧರರ 4 ವರ್ಷ ಕೊನೆಯ ದಿನ ಎಲ್ಲಾ ವಿದ್ಯಾರ್ಥಿಗಳ ಮದ್ದೇರಿ ಗ್ರಾಮದಲ್ಲಿ 12 ವಾರಗಳ ಎಲ್ಲಾ ರೀತಿಯ ರೈತರಿಗೆ ತರಬೇತಿ ಮೂಲಕ ಶಿಬಿರದಲ್ಲಿ ವಿದ್ಯಾರ್ಥಿಗಳ ಪದವಿ ಮುಗಿಸಿಕೊಂಡು ಯಾವ ರೀತಿ ಕೆಲಸಗಳು ಮಾಡಬೇಕು ಎಂಬುದರ ಬೆಳೆಗಳ ಬಗ್ಗೆ ಸಂಸ್ಕರಣಾ ಬಗ್ಗೆ ವಿಚಾರಗಳನ್ನು ತಿಳಿಸಿ ಸಾಧನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಭವಿಷ್ಯ ಒಳ್ಳೆಯದಾಗಲಿ ಎಂಬುದಾಗಿ ಆಶಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ವಿಶ್ವಾಸ ಗಳಿಸಿದ ಶಿಬಿರದ ಸಂಯೋಜಕರು ಕೆ ಪೋಟಪ್ಪ ರವರು ಮಾತನಾಡಿ ಮೊದಲಿಗೆ ಗೌರವಾನ್ವಿತ ಗಣ್ಯರಿಗೂ ಬಂದಿರುವ ವಿವಿಧ ಇಲಾಖೆಯ ಅಧಿಕಾರಿ ವೃಂದದವರಿಗೂ ಊರಿನ ಗ್ರಾಮಸ್ಥರಿಗೂ ಕಾರ್ಯಕ್ರಮದ ವಿದ್ಯಾರ್ಥಿನಿಯರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ನಮ್ಮ ತೋಟಗಾರಿಕಾ ಬಾಗಲಕೋಟೆ ಅಡಿಯಲ್ಲಿ ಬಂದಿರುವ ಕಾಲೇಜು ಅಂತಿಮ ವರ್ಷದ ವಿದ್ಯಾರ್ಥಿಗಳ ಮದ್ದೇರಿ ಗ್ರಾಮದಲ್ಲಿ ಸುಮಾರು 12 ವಾರಗಳ ಕಾಲ ಶಿಬಿರ ಹಮ್ಮಿಕೊಂಡಿದ್ದು ಊರಿನ ಎಲ್ಲಾ ಗ್ರಾಮಸ್ಥರು ಮುಖಂಡರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಿ ತುಂಬಾ ಸಂತೋಷವಾಗಿದೆ. ನಮ್ಮ ವಿದ್ಯಾರ್ಥಿಗಳ ಉತ್ತಮವಾಗಿ ತಂತ್ರಜ್ಞಾನ ತಿಳಿದುಕೊಂಡು ಗ್ರಾಮದಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ರೈತರ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ವಿದ್ಯಾರ್ಥಿನಿಯರಿಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ್ ಗೌರವಾನ್ವಿತ ಡಾಕ್ಟರ್ ವೆಂಕಟೇಶಲು ಹಾಗೂ ಶಿಬಿರದ ಸಂಯೋಜಕರು ಪೋಟಪ್ಪ ಕೆರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು.
ಟೊಮ್ಯಾಟೊದಲ್ಲಿ ವೈರಲ್ ಬರಬೇಕಂದ್ರೆ ಅದು ಡ್ರಿಪ್ಸ್ ಮುಖಾಂತರ ಡ್ರಿಪ್ಸ್ನ ತಲೆಯಲ್ಲಿ ಮೂರರಿಂದ 4 ಸಾಲು ದಟ್ಟವಾಗಿ ಹೆಜ್ಜೆ ತಡೆ ಬೆಳೆ ಅಂತ ಬ್ಯಾರಿಯರ್ ಕ್ರಾಪ್ ಆಮೇಲೆ ಫಸ್ಟು ಬ್ಯಾರಿಯರ್ ಕ್ರಾಪ್ ಮಾಡಬೇಕು. ಆಮೇಲೆ ಒಂದು 20 days ಆದಮೇಲೆ ನಾವು drips white phases which they can't fly to extreme height. So and their visibility will not be also clear. So these barrier crops will help what they will interrupt the flight of that particular insects and preventing small insects sir. So they are passive flyers. What is their height of flight? Sir, ಅದು less than 5 feet ಅಷ್ಟೇ ಇರುತ್ತೆ. ಅಂದರೆ ಪ್ಯಾಸಿವ್ ಸರ್, ಗಾಳಿಯಲ್ಲಿ ಅಷ್ಟೇ ಹೋಗ್ತಾ ಹೋಗೋದು. ಎಂಥ ಅನುಕೂಲಗಳು ಬೇಕು ತೋಟಗಾರಿಕಾ ಬೆಳೆಗಳ ಬೆಳೆಯೋದ್ರ ಬಗ್ಗೆ ಅಥವಾ ತೋಟಗಾರಿಕಾ ಬೆಳೆಗಳ ಮಾರಾಟದ ಬಗ್ಗೆ, ಅದರ ಸಂಸ್ಕರಣೆ ಬಗ್ಗೆ ಏನು ಮಾಹಿತಿ ಬೇಕು ಅದನ್ನ ಪಡ್ಕೊಂಡಿರ್ತಾರೆ. ಅದಕ್ಕೆ ಅನುಕೂಲವಾಗುವಂತ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಾಗಾರ ಶಿಬಿರ ಅಂತ ಹೇಳ್ತೀವಿ. ಇದು ಬಹಳಷ್ಟು ಅನುಕೂಲ ಮಾಡುತ್ತೆ. ಸೊ ಮುಂದೆ ವಿದ್ಯಾರ್ಥಿಗಳು ಅವರ ಮುಂದಿನ ಭವಿಷ್ಯ ಚೆನ್ನಾಗಾಗ್ಲಿ ಅನ್ನೋದು ಬಹಳಷ್ಟು ಒಂದು ಉತ್ತಮ ಉದ್ದೇಶ ಈ ಒಂದು ಕಾರ್ಯಕ್ರಮದಲ್ಲಿದೆ. ಆದ್ರಿಂದಾಗಿ ಎಲ್ಲ ವಿದ್ಯಾರ್ಥಿಗಳು ಭವಿಷ್ಯ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೆ ಗ್ರಾಮದ ರೈತರು ಸಹ ಏನು ಸಹಕಾರ ಕೊಟ್ಟಿದ್ದು ಅವರೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಒಂದು ಕಾಲೇಜ್ ಪರವಾಗಿ ವಿದ್ಯಾರ್ಥಿನಿಯರ ಈ ಸಮಾರೋಪ ಸಮಾವೇಶ ಒಂದು ಮುಕ್ತಾಯ ಹಂತದಲ್ಲಿ ವಿದ್ಯಾರ್ಥಿ ಯಾವ ರೀತಿ ಸಹಕಾರ ನೀಡಿ ಈ ಒಂದು ಮದ್ದೂರು ಒಂದು ಈ ಗ್ರಾಮದಲ್ಲಿ ಎಲ್ಲರ ಒಂದು ಅಚ್ಚುಮೆಚ್ಚಿನ ಒಂದು ವಿಚಿತ್ರ ಚಿತ್ರಗಳ ಬಗ್ಗೆ ನಿಮ್ಮ ಒಂದು ಶಿಕ್ಷಣ ಇಲಾಖೆ ಒಂದು ವಿದ್ಯಾರ್ಥಿಗಳ ಒಂದು ಭವಿಷ್ಯ ಸ್ವರೂಪದಲ್ಲಿ ಯಾವ ರೀತಿ ವಿಜೃಂಭಣೆ ಮಾಡಿ ಯಶಸ್ವಿಗೊಳಿಸಿದೆ. ಮೊದಲನೇದಾಗಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ಕಲಿಯುವಿಕೆಯಲ್ಲಿ ಕೆಲವೊಂದು ಸರಿ ಕಲಿಯುವಿಕೆಯ ತೋಟಗಾರಿಕೆಗೆ ಸಂಬಂಧಪಟ್ಟಾಗ ಅಥವಾ ರೈತರ ಒಂದು ಕಷ್ಟಗಳನ್ನು ಅವರು ನೋಡಿರಲ್ಲ ಎಷ್ಟೋ ಸಮಯದಲ್ಲಿ. ಆದರೆ ಪದವಿಯನ್ನು ಪಡ್ಕೊಂಡ ಮೇಲೆ ರೈತರ ಕಷ್ಟ ಏನಿರ್ತವೆ ಮತ್ತು ರೈತರಿಗೆ ಯಾವ ತಂತ್ರಜ್ಞಾನಗಳನ್ನು ಸುಲಭವಾಗಿ ಅಳವಡಿಸ್ಕೊಳ್ತಾರೆ, ಸೊ ಯಾವ ತಂತ್ರಜ್ಞಾನಗಳನ್ನು ನಾವು ಸುಲಭವಾಗಿ ರೈತರಿಗೆ ಮನಮುಟ್ಟುವಂತ ಹೇಳ್ಬೋದು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಕಲಿತಾರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ರೈತರು ಸಹ ಸಾಕಷ್ಟು ಅನುಭವ ಇರುವಂಥ ರೈತರು ಇರ್ತಾರೆ. ಅವರು ಸಾಕಷ್ಟು 20-30 ವರ್ಷಗಳ ಒಂದು ಅನುಭವ ಇರುತ್ತೆ. ಆ ಅನುಭವ ಅಮೃತವನ್ನ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೊಳ್ತಿರ್ತಾರೆ. ಸೊ ಅದು ಅದ್ಭುತವಾದ ಒಂದು ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಅಂತ ಅಂದ್ಕೊಳ್ತೀನಿ. ಆ ಒಂದು ಉದ್ದೇಶ ಖಂಡಿತವಾಗ್ಲೂ ನಮ್ಮ ವಿದ್ಯಾರ್ಥಿಗಳ ಅನುಕೂಲ ಮಾಡ್ಕೊಂಡಿರ್ತಾರೆ. ಆದ್ರಿಂದಾಗಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮತ್ತೆ ಎಲ್ಲ ರೈತರು ಸಹ ಅವರ ಹೇಳಿಕೆಯಂತೆ ಏನಾಗುತ್ತೆ ಅಂದ್ರೆ ನಮ್ಮ ಗ್ರಾಮದಲ್ಲಿ ಇದ್ದುವಂತ ಒಂದು ಸ್ವಲ್ಪ ದಿನಗಳೇ ಆಗಲಿ 12 ವಾರಗಳೇ ಆಗಲಿ ಆದಾಯ ಏನು, ಯಾವ ರೀತಿ ರೈತರು ದುಡಿತಾರೆ, ಅವ್ರಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಎಲ್ಲ ಕಲೆ ಹಾಕಿ ಮಧ್ಯೆಯಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ, ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ಅವ್ರ ಜೀವನದಲ್ಲಿ ಮುಂದೆ ಅವರು ಒಂದು ಉನ್ನತ ಹುದ್ದೆಗೆ ಹೋಗೋದಿಲ್ಲ. ಅವ್ರೇನು ಕೆಲಸ ಮಾಡಬೇಕು, ರೈತರಿಗೆ ಏನು ಅನುಕೂಲ ಮಾಡಬೇಕು ಅನ್ನೋದನ್ನು ಅವರು ವ್ಯಾಸಂಗ ಮಾಡಿ ಇಲ್ಲಿ ಪ್ರಾತ್ಯಕ್ಷಿಕೆ ತಗೊಂಡು ಅವರ ಏನು ಶಾಲೆಯಲ್ಲಿ ಏನು ಓದ್ತಿದೆ, ಶಾಲೆಯಲ್ಲಿ ಹೇಳಿರೋದು ಟೀಚರ್ಸ್ ಒಂದು ಹೇಳಿರ್ತಾರೆ, ಅವ್ರು ಹೇಳಿರೋದು ಒಳ್ಳೆಯದನ್ನು ಹೇಳಿರ್ತಾರೆ. ಆದರೆ ಅದನ್ನು ಅನುಭವ ತಗೊಳ್ಬೇಕಂದ್ರೆ ರೈತರ ಹತ್ರ ಸರಳವಾಗಿ ಸಿಗ್ತದೆ. ಯಾಕಂದರೆ ನಾನು ವ್ಯವಸಾಯ ಮಾಡ್ತೀನಿ, ಏನು ಗೊಬ್ಬರ ಹಾಕ್ತೀನಿ, ಏನು ಬೀಜ ಹಾಕ್ತೀನಿ ಅನ್ನೋದನ್ನೆಲ್ಲ ಅವರು ಇಲ್ಲಿ ನೋಡಿ ತಿಳ್ಕೊಳ್ತಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಅವರು ಒಂದು ಉದ್ಯೋಗ ಹೋದಾಗ ರೈತರಿಗೆ ಅನುಕೂಲ ಮಾಡೋಕ್ಕೆ ಅವಕಾಶ ಆಗ್ತದೆ ಅಂತ ಈ ಒಂದು ಕಾರ್ಯಕ್ರಮ. ಕಲಿತಿರುವಂತ ಜ್ಞಾನ ಏನು ನಮ್ಮ ಟೀಚರ್ಸ್ ಎಲ್ಲ ಕ್ಲಾಸಲ್ಲಿ ಹೇಳಿರ್ತೀವಿ, ಕಾಲೇಜಲ್ಲಿ ಕಲಿಸ್ಕೊಟ್ಟಿರ್ತೀವಿ 3-3.5 ವರ್ಷ. ಸೊ ಆ ಜ್ಞಾನವನ್ನು ಇಲ್ಲಿ ರೈತರಿಗೆ ತಲುಪಿಸೋಕೆ ಅವರು ಪ್ರಯತ್ನ ಪಡ್ತಾರೆ. ಅದರ ಜೊತೆಗೆ ರೈತರಲ್ಲಿರುವಂತಹ ಜ್ಞಾನ ಮತ್ತು ಅನುಭವ ವಿದ್ಯಾರ್ಥಿಗಳು ಕಲಿತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಅವ್ರ ಜೀವನಗಳ ಮೌಲ್ಯಗಳು ಹೆಚ್ಚಾಗಬೇಕು, ಅವರು ಉತ್ತಮವಾದ ಪ್ರಜೆಯಾಗಿ ರೂಪುಗೊಳ್ಳಬೇಕಾದ್ರೆ ಇದು ಸಮಗ್ರವಾಗಿ ಎಲ್ಲಾ ರೀತಿಯಲ್ಲಿ ನಾವು ಅವರನ್ನ ಹಳ್ಳಿಯಲ್ಲಿ 12 ವಾರಗಳ ಕಾಲ ನಾವು ತರಬೇತಿ ನೀಡ್ತೀವಿ. ಇದರಲ್ಲಿ ಪ್ರತಿ ವಾರ ವಿಷಯ ತಜ್ಞರು ಅಂದ್ರೆ ರೋಗಶಾಸ್ತ್ರ ಇರ್ಬೋದು, ಕೀಟಶಾಸ್ತ್ರ ಇರ್ಬೋದು, ದೇಶಶಾಸ್ತ್ರ ಇರ್ಬೋದು, ಮಣ್ಣಿನ ಶಾಸ್ತ್ರ ಇರ್ಬೋದು,
ಹಣ್ಣಿನ ಶಾಸ್ತ್ರ ಇರ್ಬೋದು, ತರಕಾರಿದು ಶಾಸ್ತ್ರ ವಿಭಾಗ ಇರ್ಬೋದು, ಹೂವಿನ ಬೆಳೆ ಯಾವ ರೀತಿ ಬೆಳಿಬೇಕು, ಸೊ ಇದೆಲ್ಲ ತಜ್ಞರು ಪ್ರತಿ ವಾರ ಈ ಹಳ್ಳಿಗೆ ಭೇಟಿ ಕೊಟ್ಟು ರೈತರ ಹೊಲಗಳಲ್ಲಿ ಪ್ರಾತ್ಯಕ್ಷಿಕೆಗಳು ಅಂದ್ರೆ ಡೆಮಾನ್ಸ್ಟ್ರೇಷನ್ಸ್ ಮಾಡಿದ್ದಾರೆ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಏನು ನೈಟ್ ಮೀಟಿಂಗ್ಸ್ ಅಂದ್ರೆ ಡಿಸ್ಕಷನ್ ಮೀಟಿಂಗ್ಸ್, ನೈಟ್ ಚರ್ಚಾ ಒಂದು ಗೋಷ್ಠಿಗಳನ್ನೆಲ್ಲ ಮಾಡಿರ್ತಾರೆ. ಏನಂದ್ರೆ ರೈತರಿಗೆ ಅಧ್ಯಕ್ಷರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಜ್ಞಾನ ವಿಜ್ಞಾನ ಕೊಡ್ತಕ್ಕಂಥ ಬ್ರಾಂಚ್ ಬಾಲರೆಲ್ಲ ಬಂದಿದ್ದಾರೆ, ಅವರೆಲ್ಲರಿಗೂ ಮತ್ತು ಕೃಷಿ ಇಲಾಖೆಯಿಂದ ಬಂದಿದ್ದಾರೆ, ಅವರೆಲ್ಲರಿಗೂ ನಾವು ಸ್ವಾಗತವನ್ನು ವಹಿಸ್ತಾ, ನಾನು ಇಲ್ಲಿ ಮತ್ತೆ ಮಕ್ಕಳು ಈ ಶಾಲೆಯ ವಿದ್ಯಾರ್ಥಿಗಳು 3 ತಿಂಗಳಿಂದ ನಮ್ಮೂರಲ್ಲಿ ಪ್ರಾಜೆಕ್ಟ್ ಬರ್ತಾರೆ. ಅವರಿಗೆ ಅದನ್ನು ತರಬೇತಿ 3 ತಿಂಗಳ ತರಬೇತಿ ಗ್ರಾಮ ಪಂಚಾಯತ್ ಬಂದು ಮುಗಿಸಿದ್ದಾರೆ. ಇವತ್ತು ಕೊನೆ ಇರ್ಬೋದು ಅವರಿಗೆ. ಅವರ ಬಹಳ ಚೆನ್ನಾಗಿ ಮನೆ ಹತ್ರ ಬಂದು ಏನು ಬೇಕೋ ಶಾಲೆಯಲ್ಲಿ ಕೇಳಿದ್ದಾರೆ. ಇವತ್ತು ತಂತ್ರಜ್ಞಾನ ಇಲ್ಲಿದೆ, ನಾವು ಸರಿಯಾಗಿ ಬದುಕಕ್ಕೆ ಆಗಲ್ಲ. ಇವತ್ತು ಅವ್ರು ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ ಒಳ್ಳೆ ವಿಜ್ಞಾನ ಇರೋದು. ಅದು ಬಂದು ತಾರಸಿ ಕೃಷಿ ಅಂತ. ಈ ಬೆಟ್ಟದ ಸೈಡ್ಗಳಲ್ಲೆಲ್ಲ ಜಾಗ ಇಳಿಜಾರು ಇರುತ್ತಲ್ವಾ, ಅಲ್ಲೆಲ್ಲ ಸ್ಟೆಪ್ಸ್ ತರ ಮಾಡಿ ಅಲ್ಲಿ ನಾವು ಬೆಳೆ ಇದು ನಾವು ಮನೆಯಲ್ಲಿ ಇಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಶ್ಲಾಘಿಸ್ತಾ ಅಭಿನಂದಿಸ್ತಾ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಆಯೋಜಿಸಿರ್ತಕ್ಕಂಥ ಜಂಟಿ ಇಲಾಖೆಗೆ, ಗ್ರಾಮಸ್ಥರಿಗೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ, ಗ್ರಾಮದ ಎಲ್ಲ ಹಿರಿಯರಿಗೆ ಮತ್ತು ಆಯೋಜಿಸಿರ್ತಕ್ಕಂಥ ಎಲ್ಲ ವಸಂತ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ, ಎಲ್ಲ ಕೃಷಿಕರಿಗೆ ಮತ್ತೊಮ್ಮೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ನಮಸ್ಕಾರವನ್ನು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ಲು ಅಂತೇಳಿ, ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದಲ್ಲಿ ಡೀನ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವೇನು ಸಮಾರೋಪ ಸಮಾರಂಭದಲ್ಲಿದ್ದೀವಿ, ಇದು ನಮ್ಮ ಪದವಿಯ ತೋಟಗಾರಿಕಾ ಪದವಿಯ 4 ವರ್ಷಗಳ ಒಂದು ಕೊನೆಯ ಹಂತದಲ್ಲಿ ವಿದ್ಯಾರ್ಥಿಗಳನ್ನ ನಾವು ಈ ಒಂದು ಮದ್ದೇರಿ ಗ್ರಾಮಕ್ಕೆ ಹಾಕಿದ್ವಿ. ಆ ಮದ್ದೇರಿ ಗ್ರಾಮದಲ್ಲಿ 12 ವಾರಗಳು ಅವರು ಬಹಳ ಯಶಸ್ವಿಯಾಗಿ ಅನೇಕ ತಂತ್ರಜ್ಞಾನಗಳನ್ನ ರೈತರಿಗೆ ಮನಮುಟ್ಟುವಂತೆ ಅಂದ್ರೆ ಪ್ರಾತ್ಯಕ್ಷಿಕೆಗಳು, ಗುಂಪು ಚರ್ಚೆಗಳು ಮತ್ತು ತರಬೇತಿಗಳನ್ನ ಕೈಗೊಂಡು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಕೈಗೊಂಡಿರ್ತಾರೆ. ಇಲ್ಲಿ ರೈತರು ಸಾಕಷ್ಟು ಅನುಭವಗಳನ್ನ ಹುಡುಗರ ಜೊತೆಗೂ ಸಹ ಹಂಚಿಕೊಂಡಿರ್ತಾರೆ. ಈ ಒಂದು 12 ವಾರಗಳ ಒಂದು ಶಿಬಿರ ಏನಿದೆ, ಇದು ಮುಂದೆ ವಿದ್ಯಾರ್ಥಿಗಳು ತಮ್ಮ ಪದವಿ ಮುಗಿಸ್ಕೊಂಡು ತಮ್ಮ ನೌಕರಿಯನ್ನ ಮಾಡಬಹುದು ಅಥವಾ ಸ್ವಂತ ಉದ್ಯೋಗವನ್ನು ಸಹ ಪ್ರಾರಂಭ ಮಾಡಬಹುದು. ಅಂತ ಸಮಯದಲ್ಲಿ ರೈತರ ಜೊತೆಗಿನ ಒಡನಾಟ, ಅವರ ಜೊತೆಗಿನ ಮಾಹಿತಿಯನ್ನ ವಿನಿಮಯ ಏನಿರ್ತಲ್ಲ, ಅದು ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ. ಕಾರ್ಯಕ್ರಮದಿಂದ ಉತ್ತಮವಾಗಿ ಅನುಕೂಲ ಆಗಿದೆ. ಸರ್, ತಮ್ಮಲ್ಲಿ ಒಂದು ಮಾತು, ನಿಮ್ಮ ಒಂದು ಕಾಲೇಜು ಇದರಿಂದ ಒಂದು ವಿದ್ಯಾರ್ಥಿಗಳ ಸಮಾರಂಭ ಒಂದು ಕಾರ್ಯಕ್ರಮದಲ್ಲಿ ಲಾಸ್ಟ್ ಎಂಡಿಂಗ್ ಯಶಸ್ವಿಯಾಗಿ ಈ ಒಂದು ಊರಿನ ಎಲ್ಲ ಒಂದು ಅಭಿವೃದ್ಧಿ ಬಗ್ಗೆ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳ
ವಿವಿಧ ರೀತಿಯಲ್ಲಿ ದೃಶ್ಯಗಳ ತೋರಿಸುವ ಈ ಒಂದು ಕಾರ್ಯಕ್ರಮದ ಯಾವ ರೀತಿ ಹಬ್ಬದ ವಾತಾವರಣದಲ್ಲಿ ಅನಿಸ್ತಾ ಇದೆ? ಸರ್ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಮಾಡಿರೋಂಥ ಒಂದು ಕಾರ್ಯ ಚಟುವಟಿಕೆಗಳು, ನಮ್ಮ ಪ್ರಾಧ್ಯಾಪಕರು ಬಂದು ಇಲ್ಲಿ ಭಾಗವಹಿಸಿ ಎಲ್ಲ ಮಾಡಿರೋದು, ರೈತರ ಒಂದು ಸಹಕಾರ ಮತ್ತು ಅವರ ಒಂದು ಭಾಗವಹಿಸಿಕೆ, ಇಲ್ಲಿ ಈ ಊರಿನ ಒಂದು ಮುಖಂಡರು ಹಿರಿಯರೆಲ್ಲ ಒಂದು ಸಪೋರ್ಟ್ ಮಾಡಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲ್ತಿದ್ದಾರೆ. ಹಾಗೆ ರೈತರಿಗೂ ಸಹ ನಮ್ಮ ಕಾಲೇಜಿನ ವತಿಯಿಂದ ಉತ್ತಮವಾದ ಒಂದು ತಂತ್ರಜ್ಞಾನಗಳು ನಾವು ವಿದ್ಯಾರ್ಥಿಗಳ ಮೂಲಕ, ವಿವಿಧ ಚರ್ಚಾಗೋಷ್ಠಿಗಳ ಮೂಲಕ, ವಿವಿಧ ಕಾರ್ಯಕ್ರಮಗಳ ಮೂಲಕ ನಾವು ಅವರಿಗೆಲ್ಲ ತಲುಪಿಸಿದ್ದೀವಿ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಿದೆ, ಈ ಕಡೆ ಗ್ರಾಮಸ್ಥರು ರೈತರಿಗೂ ಸಹ ಉತ್ತಮವಾದ ಅನುಕೂಲ ಆಗಿದೆ. ಒಂದು ತಂತ್ರಜ್ಞಾನವನ್ನು ನಾವು ಯಶಸ್ವಿಯಾಗಿ ಇಲ್ಲಿ ವಿದ್ಯಾರ್ಥಿಗಳಿಂದ ರೈತರಿಗೆ ಮುಟ್ಟಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ಹೇಳ್ತೀವಿ ಸರ್. 29 ವಿದ್ಯಾರ್ಥಿಗಳಲ್ಲಿ ಹಳ್ಳಿಯಿಂದಲೇ ಹೋಗಿರ್ತಕ್ಕಂಥದ್ದಾಗಿರುತ್ತೆ. ಹಳ್ಳಿಯ ಅನುಭವ ಅವ್ರಿಗಿದ್ದೇ ಇರ್ತದೆ. ಆದರೂ ಕೂಡ ಅವರ ಇಲಾಖೆಯಲ್ಲಿ, ಅವರ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿದ ನಂತರ ಅವರು ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಪರಿಸರದಲ್ಲೇ ಅವರು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ರಿಂದ ಕೊನೆಯ ಹಂತದಲ್ಲಿ ಅವರಿಗೆ ಈ ಒಂದು ತರಬೇತಿ ಅಂದರೆ ಪ್ರಾಯೋಗಿಕವಾಗಿ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಬೆಳೆಗಳನ್ನು ಬೆಳಿಬೇಕು, ಅದು ರೈತರಿಗೆ ತಿಳಿಸ್ಬೇಕು ಅಂತಕ್ಕಂಥ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಕೆಲಸನ ಮಾಡೋದಕ್ಕೆ ಅವರು ಈಗ ಆಗಮಿಸಿದ್ದಾರೆ. ಮೊದಲನೇದಾಗಿ ನಾವು ಯಾವುದೇ ಕೆಲಸ ವರ್ಷ ಪೂರ್ತಿ ಇಳುವರಿನ ಒಂದು ಫಲ ಕೊಡಲಿಲ್ಲ ಅಂದರೆ ಸರ್ ಈಗ ಜನವರಿ ಟು ಮಾರ್ಚ್ ಈ ಕ್ರಾಪ್ ಬೆಳೆ ಮಾರ್ಚ್ ಸೀಸನ್ ವೈಸ್ ಸಮಗ್ರ ಕೃಷಿ ಸರ್. ಇದು ಸಮಗ್ರ ಕೃಷಿ ಅಂದರೆ ಅದ್ರ ಜೊತೆಗೆ ನಾವು ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಸಮಗ್ರ ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ ಅಂದರೆ ಬೇಸ್ಟನ್ನ ಯೂಸ್ ಮಾಡ್ತಾರೆ, ಆಹಾರವಾಗಿ ಇದು ಉಪಯೋಗ ಆಗುತ್ತೆ ಸರ್. ಹಾಗೆ ಉದಾಹರಣೆಗೆ ಈಗ ನಾವು ಪೌಲ್ಟ್ರಿ ಎಲ್ಲ ನೋಡ್ಬೋದು, ಅದ್ರ ವೇಸ್ಟ್ ಏನು ಬರುತ್ತಲ್ಲ ಅದನ್ನು ನಾವು ಮೀನುಗಳಿಗೆ ಹಾಕೋದ್ರಿಂದ ಅದಕ್ಕೆ ಆಹಾರವಾಗಿ ಆಗುತ್ತೆ. ಮತ್ತು ಇದರಿಂದ ಬರುವಂಥ ಅಂದರೆ ಸಗಣಿಯವನ್ನೆಲ್ಲ ಮತ್ತು ಕಿಚನ್ ವೇಸ್ಟನ್ನೆಲ್ಲ ಸೇರಿ ನಾವು ಗೊಬ್ಬರ ಮಾಡೋದು, ಮತ್ತು ಗೊಬ್ಬರದಿಂದ ಬರುವಂಥ ಬಯೋಗ್ಯಾಸನ್ನ ಮನೆಗೆ ಬಳಕೆ once it covers entire we can take out this and put it for the carry. And then we go on taking this from the pond to daily society. ಎಲ್ಲರೂ ಹೇಳ್ತಾನೆ ಇದ್ದಾರೆ ಪ್ರತಿಯೊಂದು ಇದರಲ್ಲೂ ಇಂಟ್ರೆಸ್ಟ್ ಇಲ್ಲ ನಮ್ಮ ರೈತರು. ಫೀಡ್ ತರ್ತಾರೆ ಸರ್, ಡೈರೆಕ್ಟಾಗಿ ಫೀಡ್ಸ್ ಇದು ಏನಂದರೆ ಇದು ಸ್ವಲ್ಪ ಇದು ಪ್ರೋಸೆಸ್ ಮಾಡಬೇಕಿದೆ. ಚಪ್ಪಾಳೆ ಹೊಡಿ. ನೀವು ಬೆಂಗಳೂರಲ್ಲಿ ಲಾಲ್ಬಾಗ್ ನೋಡಿರ್ಬೋದು, ಅಲ್ಲಿ ಹಾಪ್ಕಾಮ್ಸ್ ಇದೆ. ಆ ಲಾಲ್ಬಾಗ್ನ ಜನರು ಯಾರು ಅಂತಂದರೆ MH ಮರಿಗೌಡರು. ಇವರೇ ಆಧುನಿಕ ತೋಟಗಾರಿಕಾ ಪಿತಾಮಹ ಅಂತ ಕರೆಸ್ಕೊಳ್ತಕ್ಕಂಥದ್ದು ಚಪ್ಪಾಳೆ. ಅವರೇ ಲಾಲ್ಬಾಗ್ನ ಸಂಸ್ಥಾಪಕರು. ಹಾಗಾಗಿ ಕರ್ನಾಟಕ ಅಡ್ಯಾಪ್ಟೇಷನ್ ಅಂದರೆ ಅಳವಡಿಸಿಕೊಳ್ಳತಕ್ಕಂಥ ಒಂದು ರೀತಿಯಲ್ಲಿ ನಾವು ಎಡೆದಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಅಲ್ಲಿ ಪ್ರಾತ್ಯಕ್ಷಿಕೆ ನೋಡುವಾಗ ಇಲ್ಲಿ ನಾವು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಯಾವುದಾದ್ರೂ ನೀವು 5 ಎಕರೆ ನಾವು ಕೊಡ್ತೀವಿ, ಕೊಡಿಸ್ತೇವೆ ರೈತರ ಕೈಲಿ, ನೀವು ಅದನ್ನು ಅಭಿವೃದ್ಧಿ ಮಾಡಿ, ಈ ಥರ ಒಂದು ಮಾಡೆಲ್ಸ್ ಮಾಡಿ ಅಂತ ಹೇಳಿದ ಮುಂದಿನ ದಿನಗಳಲ್ಲಿ ಅವರ ಬಗ್ಗೆ ಗಮನ ಹರಿಸ್ತೇವೆ ಅಂತ ನಮ್ಮ ಡೀನ್ ಅವರು ಹೇಳಿದ್ದಾರೆ. ನಮಸ್ಕಾರ, ನಾನು ಪುಟ್ಟಪ್ಪ ಕೆ ಅಂತ ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದಿಂದ ಬಂದಿರೋದು. ಇದು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಬರುವಂಥ ಒಂದು ಕಾಲೇಜು. ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರದ ಒಂದು ಕಾರ್ಯಕ್ರಮದ ಅಂಗವಾಗಿ 12 ವಾರಗಳ ಕಾಲ ಈ ಮದ್ದೇರಿ ಹಳ್ಳಿಯಲ್ಲಿ ವೇಮಗಲ್ ತಾಲೂಕು ಕೋಲಾರ ವೇಮಗಲ್ ಇದರಲ್ಲಿ ನಾವು ಇಲ್ಲಿ ಹಾಕಿದ್ದೆ ನಿಯೋಜನೆ ಮಾಡಿದ್ವಿ.
ಇವರು ಇವತ್ತು ಈ ಕಾರ್ಯಕ್ರಮವನ್ನ ಊರಿನ ಎಲ್ಲ ಗ್ರಾಮಸ್ಥರ, ರೈತರ, ಪ್ರಮುಖರ, ಮುಖಂಡರೆಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ನಾವು ಈ ಗ್ರಾಮೀಣ ಕಾರ್ಯಾನುಭವ ಶಿಬಿರದ ಒಂದು ಸಮಾರೋಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಯಶಸ್ವಿಯಾಗಿ ಎಲ್ಲ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಜನರು ವ್ಯವಸಾಯ ಮಾಡ್ತಕ್ಕಂಥ ರೈತರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ಟು ಹೆಚ್ಚಾಗಿ ಬೆಳೆದು ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದರ ಮುಖ್ಯ ಉದ್ದೇಶ ಏನಪ್ಪ ನಮ್ಮ ಹಾರ್ಟಿಕಲ್ಚರ್ ಅದನ್ನ ಪ್ರಿಮಿಸಸ್ ಅದನ್ನ ಕಡಿಮೆ ಮಾಡಬೇಕು. ಗೊಬ್ಬರ ಹಾಕಿ ಭೂಮಿನ ಫಲವತ್ತತೆಯನ್ನ ಏನಾಗ್ತಾರೆ ಮುಂದೆ ಕಡಿಮೆ ಆಗೋಗ್ಬಿಟ್ಟು ಫೋರ್ತ್ ಜನರೇಷನ್ ಮುಂದಿನ ಜನಾಂಗಕ್ಕೆ ನಾವು ಕೊಡ್ತಕ್ಕಂಥ ಕೊಡುಗೆ ಏನು ಇರೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಒಂದ್ ಕಡೆ ಡೆವಲಪ್ಮೆಂಟ್ ಅಲ್ಲಿ ನೋಡಿದ್ರೆ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆದ್ರೆ ದೇಶ ಅಭಿವೃದ್ಧಿ ಆಗ್ಬಿಡ್ತದೆ ಅಂತ ತಿಳ್ಕೊಂಡಿರ್ಬೋದು. ಆದ್ರೆ ಅದ್ರ ಜೊತೆಗೆ ಅಗ್ರಿಕಲ್ಚರ್ ಇಲ್ಲ ಅಂದ್ರೆ, ಊಟನೇ ಇಲ್ಲ ಅಂದ್ರೆ ಫ್ಯಾಕ್ಟರಿಗಳಿಗೆ ತಗೊಂಡು ಏನ್ ಮಾಡ್ತಾರೆ ನಾವು. ಅದಕ್ಕೆ ಇಟ್ ಲೀಡ್ಸ್ ಟು ಹಾರ್ಟಿಕಲ್ಚರ್ ಇಟ್ ಲೀಡ್ಸ್ ಟು ಪ್ರೊವೈಡಿಂಗ್ ಟು ಹೈಯರ್ ಇಂಡಸ್ಟ್ರೀಸ್ ಅಂತ. ಅಂದ್ರೆ ಇವತ್ತೇನಾದ್ರೂ ಕೈಗಾರಿಕೆಗಳು ನಡಿಬೇಕಂದ್ರೆ, ಉದಾಹರಣೆ ಹತ್ತಿ ಕೈಗಾರಿಕೆ ಇರ್ಬೋದು, ಯಾವುದೇ ಇರ್ಬೋದು, ಇಲ್ಲಿ ರೈತ ಬೆಳೆದಂತ ಹತ್ತಿ ಕೊಟ್ರೆ ಅವ್ರು ಕೈಗಾರಿಕೆ ಮಾಡ್ತಕ್ಕಂಥದ್ದು. ಅದಕ್ಕೆ ಮಹಾಜನಗಳೇ ಒಂದು ನೆನಪು ಬೇರೆ ಬೇರೆ ಏನು ಹಳ್ಳಿಗಳಿಗಾಗಿರ್ಬೋದು, ಹೊಲ ಗದ್ದೆಗಳಿಗಾಗಿ ಉಪಯೋಗ ಮಾಡೋದು ಮಾಡ್ಬೋದು. ಅಂದರೆ ಮಣ್ಣಿನ ಸವಕಳಿನೂ ಕಮ್ಮಿ ಮಾಡುತ್ತೆ ಮತ್ತು ನೀರು ಪೋಲಾಗ್ದಂಗೆ ನೋಡಿಕೊಂಡು ಇಡೀ ನಮ್ಮ ಏನೋ ಕೃಷಿ ಚಟುವಟಿಕೆಗಳಿಗೆ ಯೂಸ್ ಮಾಡ್ತಾರೆ ನಾವು. ಆಮೇಲೆ ಆ ಕಡೆ ಹುರುಳಿಕಾಳು, ಆಮೇಲೆ ಗೋಧಿ, ಅಲಸಂದಿ ಕಾಳು, ರಾಗಿ, ಗೋಧಿ ನಮ್ಮಲ್ಲಿ ಆಗುತ್ತೆ. ಹೀಗೆ ಆಗುತ್ತೆ. ಬಟ್ ಅದೇ ಅಂದ್ರೆ ಏನಾಗ್ತದೆ, ಡೈವರ್ಸಿಟಿ ಮಾಡಕ್ಕೆ ಏನು ಮಾಡ್ಬೋದು ಅನ್ನೋದು ಈಗೆಲ್ಲ